Hi friends, ಇಲ್ಲಿ ನೋಡಿ ಏನಿದೆ ಕ್ವಶನ್. ಇಫ್ ಕೊಸೆಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು 11/2 ದೆನ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದರೆ, ಓಕೆನಾ. ಸೊ ಇಲ್ಲಿ ಇದಕ್ಕೆ ಯಾವ ಟ್ರಿಕ್ ಯೂಸ್ ಮಾಡ್ಬೋದಪ್ಪ ಅಂತಂದರೆ, ಕೊಸೆಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಆದರೆ ದೆನ್ ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಏನಾಗುತ್ತಪ್ಪ ಅಂದರೆ 1/x ಆಗುತ್ತೆ. ಎಕ್ಸ್ದು ರೆಸಿಪ್ರೋಕಲ್ ಆಗುತ್ತೆ, ಓಕೆನಾ. ಸೊ ಈಗ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡಿ, ಕೊಸೆಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು 11/2 ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡೋದಾದರೆ ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ 2/11 ಆಗುತ್ತೆ, ಹೌದಾ. ಸೊ 11/2 ರೆಸಿಪ್ರೋಕಲ್. ಸೊ ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ, ಇದನ್ನು ಇಕ್ವೇಷನ್ 2 ಅಂತ ಕರೆಯೋಣ. ಸಬ್ಟ್ರಾಕ್ಟ್ ಮಾಡೋದಾದರೆ ಇದು ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಇರೋದು ನೆಗೆಟಿವ್ ಆಯಿತು. ಕೊಸೆಕೆಂಟ್ ಥೀಟಾ ಮೈನಸ್ ಕೊಸೆಕೆಂಟ್ ಥೀಟಾ ಕ್ಯಾನ್ಸಲ್. ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂದರೆ ಏನಾಯ್ತು, ಇದು 2 ಕಾಟ್ ಥೀಟಾ ಈಸ್ ಈಕ್ವಲ್ ಟು 11/2 ಮೈನಸ್ 2/11, ಓಕೆ. ಸೊ ಇದು ಕೆಲ್ಸಿಯಂ ತೆಗೆದಾದ್ರೆ ಏನಾಯಿತು 22. ಸೊ 11 11s are 121 minus 2 2s are 4. So that will be 117/22. So that is 2 cot theta value, right. ಸೊ ಹಂಗಂದರೆ 2 cot theta ವ್ಯಾಲ್ಯೂ ಏನಾಯ್ತು ನಮಗೆ 117/22 ಆಯ್ತು, ಹೌದಾ. ಸೊ ಈ 2 ಆ ಕಡೆ ಕಳಿಸಿದರೆ ಕಾಟ್ ಥೀಟಾ ವ್ಯಾಲ್ಯೂ ಏನಾಯಿತು 117/22 2s are 44 ಆಯಿತು. ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಕೇಳುತ್ತೆ. ಸೊ ಟ್ಯಾನ್ ಆ್ಯಂಡ್ ಕಾಟ್ ಆರ್ ರೆಸಿಪ್ರೋಕಲ್ಸ್ ಆಫ್ ಈಚ್ ಅದರ್, ದೇರ್ಫೋರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 44/117. ಸೊ ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಥ್ಯಾಂಕ್ ಯು.